ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 65ನೇ ದಿನ ಎಪಿಸೋಡ್ 65 ಹೇಗಿತ್ತು? ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು ಆ ಟಾಸ್ಕ್ ಬಗ್ಗೆ. ಆ ಟಾಸ್ಕ್ ಯಾವ ರೀತಿ ಇತ್ತು? ಮತ್ತೆ ಚೈತ್ರ ಚೆನ್ನಾಗಿ ಮಾತಾಡಿದ್ರ, ನಮ್ಮ ಐಶ್ವರ್ಯ ಚೆನ್ನಾಗಿ ಮಾತಾಡಿದ್ರ, ಅಡಿಗೆ ಅಂತ ಬಂದಾಗ ಹನುಮಂತು ಚೆನ್ನಾಗಿ ಮಾಡಿದ್ರ, ತ್ರಿವಿಕ್ರಮ್ ಚೆನ್ನಾಗಿ ಮಾಡಿದ್ರ, ಉಸ್ತುವಾರಿಗಳ ನಿರ್ಧಾರ ಹೇಗಿತ್ತು? ವಿಶೇಷವಾಗಿ ಮೊನ್ನೆ ಸಂಡೇ ಎಪಿಸೋಡ್ ಅಲ್ಲಿ ಕ್ಲಾಸ್ ಆದ್ಮೇಲೆ ಗೌತಮ್ ಆಗ್ಲಿ, ಮೋಕ್ಷತಾ ಆಗ್ಲಿ, ನಮ್ಮ ಉಗ್ರಂ ಮಂಜು ಆಗ್ಲಿ ಏನಾದ್ರೂ ಬದಲಾಗಿದಾರ? ಇಲ್ಲಿ ಮುಖ್ಯವಾಗಿ ಭವ್ಯಗೌಡ, ತ್ರಿವಿಕ್ರಮ್ ಅವ್ರ ಬಗ್ಗೆ ಗುಸುಗುಸು ನಡೀತಾ ಇತ್ತು ರಾತ್ರಿ. ಅದು ಏನಾಗಿತ್ತು? ಖಂಡಿತವಾಗ್ಲೂ ಒಂದಂತೂ ಸತ್ಯ. ಈ ಎಪಿಸೋಡ್ ನೋಡಿದಾಗ ನನ್ಗನ್ಸಿದ್ ಒಂದೇ, ತ್ರಿವಿಕ್ರಮ್ ಅವ್ರಾಗ್ಲಿ ಇಲ್ಲ ಉಗ್ರಂ ಮಂಜು ಆಗ್ಲಿ, ನಮ್ ಉಗ್ರಂ ಮಂಜು ಅಲ್ಲಿ ಯಾವ್ದೇ ಬದಲಾವಣೆ ಬಂದಿಲ್ಲ. ಏನಕ್ಕಂದ್ರೆ ಅವ್ರು ಕಪ್ ಗೆಲ್ದಿದ್ರು ಪರವಾಗಿಲ್ಲ, ನನಗೆ ಸ್ಟ್ಯಾಟಿಸ್ಟೋ ಇನ್ನೊಂದು ನಾಟಕನೋ ಇಲ್ಲ ಒಂದು ದುರಹಂಕಾರಿನೋ ವಿಷಕಾರಿ ಅಂತ ಕೊಟ್ಟಿರೋ ಒಂದು ಇದಕ್ಕೆ ಸ್ಟೇಟ್ಮೆಂಟ್ಗೆ ಅದಕ್ಕೆ ನಾನು ಪ್ರೂಫ್ ಮಾಡ್ಕೋಬೇಕು, ಅದ್ರಲ್ಲ ನಾನು ಅದಲ್ಲ ಅಂತೇಳಿ ನಾನು ಇದು ಮಾಡ್ಕೋಬೇಕು ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಉಗ್ರಂ ಮಂಜು. ಅದಾದ್ಮೇಲೆ ಗೌತಮಿ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ನಾನು ಕಿಚ್ಚ ಸರ್ ಎಲ್ಲ ಹೇಳಿದ್ಮೇಲೆ ಈಗ ಹೇಳ್ತಾ ಇದೀನಿ, 10 ಜನದಲ್ಲಿ ಯಾವ ರೀತಿ ನೋಡ್ತೀನಿ ಅದೇ ರೀತಿ ನಿಮ್ಮನ್ನು ನೋಡ್ತೀನಿ, ಬಟ್ ಇದೆಲ್ಲ ಇನ್ಮೇಲೆ ಬೇಡ ಅಂತ ಹೇಳ್ತಾರೆ. ಸ್ವಲ್ಪ ಎಲ್ಲ ಗೌತಮಿ ಬದಲಾಗಿದ್ದಾರೆ ಅನ್ಸುತ್ತೆ. ಬಟ್ ಮೋಕ್ಷಿತ ವಿಷಯ ಬಂದಾಗ ನನ್ಗೆ ಅನ್ಸಿದ್ದು ಒಂದೇ, ಆಸ್ ಇಟ್ ಈಸ್ ಸಂಗೀತ ಸೀಸನ್ 10 ನಲ್ಲಿ ಹೇಳಿದ್ರ ಲೇಡಿ ಟೈಗರ್ ಅಂತ, ಅದೇ ಸಿಂಹಣಿ ಅದೇ ರೀತಿ ಪಾಲಾಡ್ತಾರೆ. ಬಟ್ ಆ ಸಿಂಹಣಿ ಅಂತ ಆಗಲ್ಲ ನನಗೆ ಅನ್ಸಿದ್ದಷ್ಟೇನೆ. ಏನಕ್ಕಂದ್ರೆ ಒಬ್ಬೊಬ್ಬರೇ ಕ್ಯಾಮ್ರಾ ಹತ್ರ ಮಾತಾಡ್ತಾರೆ, ಒಬ್ಬೊಬ್ಬರೇ ಅಳ್ತಾ ಇರ್ತಾರೆ, ಯಾವ್ದೇ ವಿಷಯ ತಗೊಂಡ್ರು ಅಳ್ತಾನೆ ಇರ್ತಾರೆ, ಪ್ರತಿ ಒಂದಕ್ಕೂ ಕ್ರೈಯಿಂಗ್ ಮಾಡ್ತಾ ಇರ್ತಾರೆ. ಸಂಗೀತ ಆ ರೀತಿ ಮಾಡ್ತಿಲ್ಲ, ಬಟ್ ಇವ್ರು ಹೇಳೋ ಸ್ಟೇಟ್ಮೆಂಟ್ ಗಳು ಅದೇ ರೀತಿ ಇದೆ. ಆ ಆಟಿಟ್ಯೂಡ್ ಆಗ್ಲಿ ಅದಾಗ್ಲಿ. ಇವತ್ತೊಂದು ಮಾತು ಹೇಳ್ತಾರೆ, ನಾನು ಫೇಕ್ ಅಲ್ಲ, ನನ್ನ ಜೊತೆಗಿರೋರು ಫೇಕ್ ಇರಬಾರ್ದು, ನನ್ಗೆ ಅದಕ್ಕೆ ಫ್ರೆಂಡ್ ಜಾಸ್ತಿ ಇಲ್ಲ ಅಂತ. ಇದೇ ಮಾತು ಸೇಮ್ ಆಸ್ ಇಟ್ ಸಂಗೀತ ಕೂಡ ಹೇಳಿದ್ರು. ಯಾಕಂದ್ರೆ ನಾನು ಡೇರ್ ಅಂಡ್ ಡಿಸಿಷನ್ ಇರ್ತೀನಿ, ನಾನು ಕರೆಕ್ಟ್ ಆಗಿರ್ತೀನಿ, ಅದರಿಂದ ನನಗೆ ಫ್ರೆಂಡ್ಸ್ ಜಾಸ್ತಿ ಇರಲ್ಲ ಅಂತ ಹೇಳಿ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮೋಕ್ಷಿತರಿಗೂ ಅದೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಟಾಸ್ಕ್ ಯಾವ ರೀತಿ ಇತ್ತು, ಇವ್ ಸ್ಟೇಟ್ಮೆಂಟ್ ಗಳು ಯಾವ ರೀತಿ ಇತ್ತು, ಆಟ ಹೇಗಿತ್ತು, ಯಾರೆಲ್ಲ ಏನೆಲ್ಲ ಮಾಡಿದ್ರು, ಯಾರು ಚೆನ್ನಾಗಿತ್ತು ಈ ಎಪಿಸೋಡ್ ಅಂತ ತಗೊಂಡಾಗ, ಮತ್ತೆ ನಮ್ಮ ಇವರು ಶೋಭಾ ಶೆಟ್ಟಿ ಅವರು ಮಾಡಿದ ನಾಟಕನ ಇಲ್ಲ ನಿಜವಾಗ್ಲಾ, ಇದೆಲ್ಲರ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲದಾಗಿ ಎಪಿಸೋಡ್ ಶುರುವಾಗ್ತಾನೆ ಅದೇ ನಮ್ಮ ಶೋಭಾ ಶೆಟ್ಟಿ ಅವ್ರು ಹೆಲ್ಮೆಟ್ ಆಗಬೇಕಾಗಿತ್ತು, ಬಟ್ ಎಲಿಮಿನೇಟ್ ಆಗಿರಲ್ಲ. ಅದನ್ನ 3 ದಿನ ಲಾಗ್ ಮಾಡಿ ತೋರಿಸಿದ್ರು ನಮ್ಮ ಕಲರ್ಸ್ ಕನ್ನಡ ಅವರು. ಓಕೆ, ನೋಡೋಣ. ಅದಾದ್ಮೇಲೆ ಆಗುತ್ತೆ, ಅವರು ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಮುಖ್ಯದವರ ಮೂಲಕ ಹೊರಗಡೆ ಹೋಗಿ ಅಂತ ಹೇಳಿ ಅಲ್ಲೆಲ್ಲ ಕನ್ವಿನ್ಸ್ ಮಾಡ್ತಾರೆ. ಬಟ್ ಇದೆಲ್ಲ ಆದ್ಮೇಲೆ ನಮ್ಮ ಶೋಭಾ ಶೆಟ್ಟಿ ಅವರು ಹೊರಗಡೆ ಬಂದು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ, ನಾನು ನಿಮ್ಮನ್ನ ಅವಮಾನ ಮಾಡಕ್ಕಾಗ್ಲಿ, ನಿಮ್ಮನ್ನ ಇದು ಮಾಡಕ್ಕಾಗ್ಲಿ, ನಾನು ಹೋಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಇರೋಕೆ, ಎಲ್ಲರಿಗೂ ಕ್ಷಮೆ ಇರಲಿ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅದು ಆಗೋಗಿರೋ ವಿಷಯ. ಅದಾದ್ಮೇಲೆ ಶಿಶಿರ್ ಅವರು, ಐಶ್ವರ್ಯ ಅವರು ತುಂಬಾ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಕಾರಣ ಏನಂದ್ರೆ ಅವ್ರಿಬ್ರಲ್ಲಿ ಯಾರೋ ಒಬ್ರು ಹೋಗ್ಬೇಕಾಗಿತ್ತು. ಶಶಿರ್ ಒಂದು ಮಾತು ಹೇಳ್ತಾರೆ, ಯಾರೋ ಕೊಟ್ಟಿರೋ ಭಿಕ್ಷನಾ ಇಲ್ಲ ನಮಗೆ ಇದು ಒಂದು ಇದನಾ ಅಂತೇಳಿ. ಆ ಮಾತು ಸತ್ಯ. ಏನಕ್ಕಂದ್ರೆ ಅವ್ರ ಮಾತು ಸತ್ಯ ಇತ್ತು. ಒಂದ್ ವೇಳೆ ಮೋಕ್ಷತ ಅವ್ರು ಹೋಗ್ಲಿಲ್ಲ ಅಂದ್ರೆ ಇವರಿಬ್ರಲ್ಲಿ ಯಾರೊಬ್ರು ಹೋಗ್ಬೇಕಾಗಿತ್ತು. ಇಲ್ಲ ಐಶ್ವರ್ಯ ಹೋಗ್ತಾ ಇದ್ರು, ಇಲ್ಲ ಶಶಿರ್ ಹೋಗ್ತಾ ಇದ್ರು. ನನಗೆ ಮಟ್ಟಿಗೆ ನಾನು ಮೊದಲೇ ಹೇಳಿದ್ದೆ, ವೋಟಿಂಗ್ ರಿಸಲ್ಟ್ ಅಲ್ಲಿ ಐಶ್ವರ್ಯ ಹೋಗ್ತಾರಂತ, ಅವರೇ ಹೋಗ್ಬೇಕಾಗಿತ್ತು. ಬಟ್ ಉಳ್ಕೊಂಡಾದ್ಮೇಲೆ ಇದ್ರ ಬಗ್ಗೆ ಆಗ್ತಾ ಇರ್ತಾರೆ. ಬಟ್ ನೈಟ್ ಟೈಮ್ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ ನಮ್ಮ ಉಗ್ರಂ ಮಂಜು ಮತ್ತು ಗೌತಮಿ ಅವರು. ಅದೇ ಆಟದ ಬಗ್ಗೆ ಈ ರೀತಿ ಆಗಿತ್ತು, ಅದೇ ನಾನು ಮೊದಲು ಹೇಳ್ದಲ್ಲ, ಈ ರೀತಿ ಹೇಳಿದ್ರು ಆ ರೀತಿ ಹೇಳಿದ್ರು ಅಂತೇಳಿ. ಅದೆಲ್ಲ ತುಂಬಾ ಸರಿ ಇತ್ತು ಅನ್ಸುತ್ತೆ. ಗೌತಮಿ ಅವರು ಬದಲಾಗ್ತಾ ಇದಾರೆ ನನ್ನ ಪ್ರಕಾರ ಅನಿಸ್ತಾ ಇದೆ. ಬಟ್ ಉಗ್ರಂ ಮಂಜು ಅದೇನೆ ಹೀಗೋ, ಅದೇ ಹ್ಯಾಂಗ್ರಿ, ಅದೇ ಕೋಪ ಇದೆ. ಯಾಕಂದ್ರೆ ಅವ್ರ ಹತ್ರ ನಾನು ಸಾಬೀತ್ ಪಡಿಸ್ಕೋಬೇಕು, ನನಗೆ ಯಾರಾದ್ರೆ ನನಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ವಿಷಕಾರಿ ಅಂತ, ಮತ್ತೆ ಸ್ಯಾಡಿಸ್ಟ್ ಅಂತ, ಇನ್ನೊಂದು ಏನೋ ಅಂತ. ಅವ್ರ ಹತ್ರ ನಾನು ಒಳ್ಳೆ ಅನ್ಸ್ಕೊಂಡ್ರೆ ಸಾಕು, ಕಪ್ ಗೆದ್ದಂಗೆ ಅನ್ನೋ ಲೆವೆಲ್ಗೆ ಬಂದ್ಬಿಟ್ರೆ ಅನ್ಸುತ್ತೆ. ಬಟ್ ಹೀಗೋ ಮಾತ್ರ ಹಾಗೇ ಇದೆ. ಇನ್ನಾದ್ಮೇಲೆ ಬೆಳಕಾದ್ಮೇಲೆ ಎಲ್ಲರೂ ಇದು ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಹೇಳ್ತಾರೆ, ಇಲ್ಲಿ ಡಿಸ್ಕಸ್ ಆಗ್ತಾ ಇರುತ್ತೆ. ನಮ್ಮ ಮೋಕ್ಷತ ಅವ್ರು ಹೇಳ್ತಾರೆ, ನನ್ಗೆ ಯಾಕಂದ್ರೆ ಫೇಕ್ ಆಗ್ತಾ ಇದೆ, ಫೇಕ್ ಆಗಿ ಆಡ್ತಾ ಇದಾರೆ, ಆದ್ರಿಂದ ನಾನು ಫೇಕ್ ಅಲ್ಲ, ಫೇಕ್ ಮಾಡೋರ್ಗು ಬಿಡಲ್ಲ, ಆದ್ರೆ ನನಗೆ ಫ್ರೆಂಡ್ ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ನನ್ಗನ್ಸಿ ಮಟ್ಟಿಗೆ ಇವ್ರಿಗೆ ಯಾರು ಫೇಕ್ ಮಾಡಿದ್ರೆ ನನಗಂತೂ ಗೊತ್ತಾಗ್ತಿಲ್ಲ. ಈ ಸೀಸನ್ ನಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬಂದಾಗ ಇವ್ರಿಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದಾರೆ, ಮಾತಂದಿದ್ದಾರೆ, ಎಲ್ಲ ಒಪ್ಕೊಳ್ಳೋಣ. ಬಟ್ ಇವ್ರಿಗೆ ಟಾರ್ಗೆಟ್ ಮಾಡ್ಯೋ ಇಲ್ಲ ಇನ್ನೊಂದ್ ಮಾಡ್ಯೋ ಇಲ್ಲ ಫೇಕ್ ಮಾಡೋ ಮೋಸ ಮಾಡೋ ಗೆದ್ದಿರೋರಂತೂ ಎಲ್ಲಿ ಕಾಣ್ತಾನೆ ಇಲ್ಲ. ಇನ್ನು ಇವ್ರಾದ್ರೂ ಎಲ್ಲರ ಬಗ್ಗೆ ನೆಗೆಟಿವ್ ಹೇಳ್ಕೊಂತ ಬರ್ತಾರೆ. ಒಂದ್ ಸೈಡ್ ಇಂದ ತ್ರಿವಿಕ್ರಮ್ ಬಗ್ಗೆ ಹೇಳ್ತಾರೆ, ಮಂಜು ಬಗ್ಗೆ ಹೇಳ್ತಾರೆ, ಗೌತಮ್ ಬಗ್ಗೆ ಹೇಳ್ತಾರೆ, ಎಲ್ಲರ ಬಗ್ಗೆ ಹೇಳ್ಕೊಂತ ಬರ್ತಾ ಇದಾರೆ. ಬಟ್ ಇವ್ರ ಬಗ್ಗೆ ಯಾರೋ ನೆಗೆಟಿವ್ ಹೇಳಿದ್ರೆ ಕಂಡಿರಲ್ಲ ಬಂದ್ಬಿಡುತ್ತೆ ನೀರು. ಬಟ್ ಅದು ಸರ್ವೇ ಸಾಮಾನ್ಯ ಅನ್ಸುತ್ತೆ. ಹಾಗಾಗಿ ಇದಾಗುತ್ತೆ. ಇನ್ನು ಇದಾದ್ಮೇಲೆ ಟಾಸ್ಕ್ ಕೊಡ್ತಾರೆ, ಬಿಗ್ ಬಾಸ್ ಮನೆಯಿಂದ ಟಾಸ್ಕ್ ಬರುತ್ತೆ.
ಇದು ಬಿಗ್ ಬಾಸ್ ನ್ಯೂಸ್ ಚಾನಲ್ಸ್. ಬಿಗ್ ಬಾಸ್ ಮನೆಯಲ್ಲಿ 2 ನ್ಯೂಸ್ ಚಾನಲ್ಸ್ ಇರ್ತವೆ. ಆ 2 ನ್ಯೂಸ್ ಚಾನಲ್ ಮಸ್ತ್ ಮಜಾ ಟಿವಿ, ದಲ್ ಧುಮಾಕ ಟಿವಿ ಅಂದ್ರೆ ಡಿಡಿ ಟಿವಿ, MM ಟಿವಿ ಅಂತ ಬರುತ್ತೆ. ಈ ಟಿವಿಯಲ್ಲಿ ಈ ವಾದ ಟಾಸ್ಕ್ ಇದೇ ಆಗಿರುತ್ತೆ. ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಮೊದಲೇದ ಆಳ್ಕೆ ಮಾಡ್ಕೊಡ್ತಾರೆ. ಆಲ್ರೆಡಿ ಗೊತ್ತಿರ್ತೇನೆ ಡಿಡಿ ಟಿವಿ ಯಾರು ಇರ್ತಾರೆ ಅಂತ. ಭವ್ಯ, ತ್ರಿವಿಕ್ರಮ, ಮಂಜು, ಗೌತಮಿ, ನಮ್ಮ ಐಶ್ವರ್ಯ, ನಮ್ಮ ಗೋಲ್ಡ್ ಸುರೇಶ್, ಇಷ್ಟು ಜನ ಡಿಡಿ ಟಿವಿಯಲ್ಲಿ ಇರ್ತಾರೆ. MM ಟಿವಿ ಅಂತ ಬಂದಾಗ ಮೋಕ್ಷತಾ, ಶಿಶಿರು, ಐಶ್ವರ್ಯ, ಮೋಕ್ಷತಾ, ಶಿಶಿರು ಮತ್ತು ಚೈತ್ರ, ಅದಾದ್ಮೇಲೆ ಧನರಾಜು, ಹನುಮಂತ ಇವ್ರು ಇರ್ತಾರೆ. ಈ ಟೀಮ್ ಅಲ್ಲಿ ಸಪರೇಟ್ ಆಗಿ ಅದು ಆ ಟಾಸ್ಕ್ ಬಂದಾಗ ಬುಲ್ಟೆನ್ ಅಂತ ಬರುತ್ತೆ. ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಉಸ್ತುವಾರಿಗಳ ಜೊತೆಗೆ ನಾವು ವೋಟ್ ಮಾಡಬೇಕು, ಯಾವ ಟೀಮ್ ಗೆಲ್ಬೇಕಂತ. ಖಂಡಿತವಾಗ್ಲೂ ವೋಟ್ ಮಾಡಿ ನಿಮ್ಮ ಫೇವರೇಟ್ ಟೀಮ್ ಅದಂತ ಹೇಳಿ. ಇನ್ನಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಬುಲ್ಟೆನ್ ನಲ್ಲಿ. ಇದಕ್ಕೆ ಉಸ್ತುವಾರಿ ಬಂದ್ಬಿಟ್ಟು ಗೌತಮಿ ಮತ್ತು ಶಿಶಿರ್ ಆಗಿರ್ತಾರೆ. ಚೈತ್ರ ಅವರು ಮೊದಲೇ ಬಾರಲ್ಲಿ ಹೋಗ್ತಾರೆ ಆ ಬುಲ್ಟೆನ್ ಓದಕ್ಕೆ. ಇಲ್ಲಿ ಎಲ್ಲ ಸ್ವಲ್ಪ ಅದೇ ಕಾಮನ್. ಇನ್ನ ಬಿಗ್ ಬಾಸ್ ಮನೆ ಅಂದ್ಮೇಲೆ ಕಂಟಿನ್ಯೂ ಇದ್ದೇ ಇರುತ್ತೆ ಗುರು. ಪರ್ಸನಲ್ ಆಗಿರುತ್ತೆ, ಅವ್ರು ಮಾಡಿದ ಆಟ ಇರುತ್ತೆ, ಅವ್ರು ಮಾಡಿದ ಕಿತಾಪತಿ ಇರುತ್ತೆ, ಅವ್ರು ಏನೋ ಅಂದಿರುತ್ತೆ, ಅವ್ರು ಏನೋ ಕೆಟ್ಟದ ಒಳ್ಳೆ ಒಳ್ಳೆ ಎಲ್ಲಾನು ಮಿಕ್ಸ್ ಮಾಡಿ ತುಂಬಿಕೊಂಡಿರುತ್ತೆ. ಚೈತ್ರ ಅವರು ಮುಖ್ಯಾಂಶಗಳು ಓದ್ತಾರೆ ಒಬ್ಬೊಬ್ಬರ ಬಗ್ಗೆ. ತ್ರಿವಿಕ್ರಮ ಆಟ ಅಲ್ಲ ಹಾವು ಅಂತ ಹೇಳ್ತಾರೆ. ಮಂಜಣ್ಣಗೆ ರಾಜ ಅಲ್ಲ ಪರ್ಸನಲ್ ಆಗಿ ತಗೊಂತಾರೆ, ತಂಗಿ ಅಂತ ಹೇಳಿ ಮೋಸ ಮಾಡ್ತಂತಾರೆ. ಗೌತಮಿಗೆ ರಾಜಂಗೆ ಆಮ್ಲೆಟ್ ಹಾಕೋಡಕ್ಕೆ ಸರೋಯ್ತು ಅಂತಾರೆ. ಗೋಲ್ಡ್ ಸುರೇಶ್ ಬಂದ್ಬಿಟ್ಟು ಇವ್ರು ಗೋಲ್ಡ್ ಸುರೇಶ್ ಅಲ್ಲ ಪಿಟಿಂಗ್ ಮಾಸ್ಟರ್ ಅಂತ ಹೇಳ್ತಾರೆ. ಹೀಗೆ ಪರ್ಸನಲ್ ಆಗಿ ಒಬ್ಬೊಬ್ಬರಾಗಿ ಹೇಳ್ತಾ ಇರ್ತಾರೆ. ಚೈತ್ರ ಅವರು ಅವ್ರ ಮಾತು, ಅವ್ರ ಒಂದು ನಡೆ ನುಡಿ ಕೇಳಿದಾಗ ನನ್ಗೆ ಅನ್ಸಿದ್ದು ಒಂದೇ, ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅದರಲ್ಲೂ ಚೈತ್ರ ಅಂದ್ರೇನೆ ಗೊತ್ತಲ್ಲ, ಮಾತಂದ್ರೆ ಚೈತ್ರ ಮಾತು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಬಟ್ ಅವರ ಒಂದು ಬಳಸಿದ ಭಾಷೆ ಆಗ್ಲಿ, ಮಾತಾಡೋ ಶೈಲಿ ಆಗ್ಲಿ ತುಂಬಾನೇ ಚೆನ್ನಾಗಿತ್ತು. ಹೆಚ್ಚು ಸ್ವಲ್ಪ ಕನ್ನಡನೇ ಬಳಸ್ತಾ ಇದ್ರು. ಇನ್ನು ಆಪೋಸಿಟ್ ಐಶ್ವರ್ಯ ಅಂತ ಬಂದಾಗ ನನ್ಗನ್ಸಿದ್ದು ಆ ನ್ಯೂಸ್ ಆಂಕರ್ ಯಾವ ರೀತಿ ಆದ್ರೆ ಮಾತಾಡ್ತಾರೋ ಅನ್ಸಿದ್ದು ಅದೇ ರೀತಿಯಾಗಿ ಮಾತಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕಮ್ ಬ್ಯಾಕ್ ಅನ್ಸುತ್ತೆ ನಂಗೆ ಐಶ್ವರ್ಯ ಅವ್ರ ಮಾತು ಕೇಳಿದಾಗ. ಯಾಕಂದ್ರೆ ಒಬ್ಬೊಬ್ಬರು ಹಂಗೆ ಒಂದು ಪಿನ್ ಚೈತ್ರ ಅಂತ ಬರ್ತಿದ್ದು ಒಂದು, ಅದಾದ್ಮೇಲೆ ನಮ್ಮ ಕಲಿಯುಗದ ಭೀಮಾ ಅಂತ ಹೇಳಿ ನಿದ್ದೆ ಮಾಡೋಕ್ ಗೊರಕೆ ಹೊಡಿತಾನೆ ಸಿದ್ಧ ಅಂತ ಅದು ಒಂದು, ಅದಾದ್ಮೇಲೆ ಮೋಕ್ಷತ್ ಅವ್ರ ಬಗ್ಗೆ ಕಾರ್ ಟ್ರಿಪ್ ಅರ್ಥ ಆಯ್ತಾ ಅನ್ನೋದ್ ಬಗ್ಗೆ ತುಂಬಾ ಹೈಲೈಟ್ ಆಗಿದೆ. ಮಾತ್ರ ಅರ್ಥ ಆಯ್ತಾ ಅನ್ನೋದು. ಯಾಕಂದ್ರೆ ಐಶ್ವರ್ಯ ನಮ್ಮ ಮೋಕ್ಷತ್ ಅವ್ರ ಬಗ್ಗೆ ಅರ್ಥ ಆಯ್ತಾ ಹೊರಗಡೆ ಎಷ್ಟಾದ್ರೆ ಟ್ರೋಲ್ ಆಗ್ತಾ ಇದ್ದು ಅದು ಅವ್ರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ಅದಕ್ಕೆ ಅದು ನಾನು ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ ಅಂತ ಬರುತ್ತೆ. ಆ ಅರ್ಥ ಆಯ್ತ ಬಗ್ಗೆ ತುಂಬಾ ಕಂಫರ್ಟ್ ಆಗುತ್ತೆ. ಇಬ್ಬರಿಗೂ ಕಂಪೇರ್ ಮಾಡಿದಾಗ ನಂಗೆ ಅನ್ಸಿದ್ದು ಐಶ್ವರ್ಯ ಇದು ಎಕ್ಸಲೆಂಟ್ ಅಂತ ಹೇಳ್ಬೋದು. ಅವರು ಮಾತಾಡೋ ಶೈಲಿ ಆಗಿರ್ಬೋದು, ಹಿಂಗ್ ತಗೊಂಡೋಗಿ ಹಿಂಗ್ ಬರ್ತಾರೆ, ಹಿಂಗ್ ಬಂದು ಹಿಂಗ್ ತಗೊಂಡೋಗ್ತಾರೆ. ಆ ಒಂದು ಇದಾಗ್ಲಿ, ಅವ್ರು ಹೇಳಿದ ಮಾತಾಗ್ಲಿ, ಅದು ಕಂಟೆಂಟ್ ಆಗ್ಲಿ ಎಲ್ಲರಿಗೂ ಸೂಟ್ ಆಗೋಗಿತ್ತು. ನನಗನ್ಸಿದ್ ಮಾತ್ರ ಎಲ್ಲರಿಗೂ ಸೂಟ್ ಆಯ್ತು ಅದ್ರಲ್ಲಿ. ಅವ್ರು ಹೇಳಿದ ಮಾತು ಪ್ರತಿಯೊಂದು ಶಿಶಿರ್ಗಾಗ್ಲಿ, ಮೋಕ್ಷತಗಾಗ್ಲಿ, ನಮ್ಮ ಇದು ಧನರಾಜ್ಗಾಗ್ಲಿ, ಆಮೇಲೆ ಚೈತ್ರಗಾಗ್ಲಿ ಪ್ರತಿಯೊಬ್ಬರಿಗೂ ಇತ್ತು. ತುಂಬಾ ಚೆನ್ನಾಗಿತ್ತು. ಬಟ್ ತಗೊಂತಾರೆ, ಪರ್ಸನಲ್ ಆಗಿ ತಗೊಂತಾರೆ, ಮಾತು ಬಂದೇ ಬರ್ತವೆ. ಇನ್ನು ನಾಮಿನೇಷನ್ ಶುರುವಾಗಿಲ್ಲ, ನಾಮಿನೇಷನ್ಸ್ ನಾಳೆ ಆಗ್ಬೋದು ಅನ್ಸುತ್ತೆ. ಏನಕ್ಕೆ ನಾಳೆ 12 ಗಂಟೆ ತನಕ ಇದೇ ವೋಟ್ ಮಾಡ್ಬೇಕಂತೆ ಯಾವ ಗ್ರೂಪ್ ಇಷ್ಟ ಅಂತ ಹೇಳಿ. ಆದ್ರಿಂದ ನಾಮಿನೇಷನ್ ಆಮೇಲೆ ಶುರು ಆಗ್ಬೋದು. ಆದ ಕಾರಣ ಈ ಗ್ರೂಪ್ ಅಂತ ತಗೊಂಡಾಗ, ಟಾಸ್ಕ್ ಅಂತ ತಗೊಂಡಾಗ ವಿನ್ನಿಂಗ್ ಕೊಡ್ತಾರೆ. ಬಟ್ ಶಿಶಿರ್ ಅವ್ರು ಒಪ್ಕೊಂತಾರೆ, ಹ್ಯಾಂಡ್ಸ್ ಅಪ್ ಹೇಳಬಹುದು. ಕಾರಣ ಏನಂದ್ರೆ ಇದು ಅದೇ ಬೇರೆಯವರಾಗಿದ್ರೆ, ಎಕ್ಸಾಂಪಲ್ ಮೋಕ್ಷತೆನೆ ಆಗಿದ್ರೆ ಏನೋ ಬೇರೆ ಡಿಸಿಷನ್ ಬರ್ತಿತ್ತೇನೋ. ಬಟ್ ಇವರಿಬ್ಬರು ಕೂಡದಾಗ್ಲಿಂದ ಬಟ್ ಮಾರ್ಕ್ಸ್ ಕೊಡ್ತಾರೆ. ಇವರು 69 ಕೊಡ್ತಾರೆ, ಇವರು 70 ಸಮಥಿಂಗ್ ಏನೋ ಕೊಡ್ತಾರೆ. ಬಟ್ ಮೊದಲೇ ಸಲನೇ ಡಿಡಿ ಟಿವಿ, ನಮ್ಮ ಡಿಡಿ ಟಿವಿ ಗೆಲ್ಲುತ್ತೆ. ನಮ್ಮ ಚಾನಲ್ ಹೆಸರು ಡಿಡಿ ಟಿವಿನೇ. ಚಾನಲ್ ಯಾರು ಹೊಸ ಬಂದಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಡಿ ಟಿವಿ ಟೀಮ್ ಗೆಲ್ಲುತ್ತೆ. ಇನ್ನು ಅದಾದ್ಮೇಲೆ ಪರ್ಸನಲ್ ಆಗಿ ಯಾರೆಲ್ಲ ತಗೊಂಡಿದ್ರೆಲ್ಲ ಮಾತಾ ಬರ್ತಾ ಇರುತ್ತೆ ಖಂಡಿತವಾಗ್ಲು. ಮತ್ತೆ ಆಮ್ಲೆಟ್ ಹಾಕೋಳಕ್ಕೆ ಕಾರಣ ಯಾರಂತ ಹೇಳಿದ್ದು ಹನುಮಂತರಂತೆ. ಅದು ಚೈತ್ರ ಹೇಳ್ಬಿಡ್ತಾರೆ. ಗೌತಮಿ ಹತ್ರ ಹೋಗಿ ಹನುಮಂತರ ಪ್ರಶ್ನೆ ಮಾಡ್ತಾರೆ. ಬಟ್ ಅದೆಲ್ಲ ಕಾಮನ್ ಟಾಸ್ಕ್ ಬಂದೇ ಬರುತ್ತೆ. ಇನ್ನು ಅದಾದ್ಮೇಲೆ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ನಮ್ಮ ಭವ್ಯ ಅಂತ ಹೇಳ್ತಾ ಇರ್ತಾರೆ, ಬರ್ಲಿ ಆಟ ತೋರಿಸ್ತೀನಿ ಹಂಗೆ ಹಿಂಗೆ ಚೈತ್ರಕ್ಕ ಹಾಗೆ ಈಗ ಅಂತ. ಅಷ್ಟೇನೆ ಅವರು ಬರಸ್ಟ್ ಆಗ್ಬಿಡ್ತಾರೆ ಒಂದೇ ಸಲ. ಫುಲ್ ಎಮೋಷನ್ ಆಗ್ಬಿಡ್ತಾರೆ, ಫುಲ್ ಖುಷಿ ಆಗ್ಬಿಡ್ತಾರೆ, ಫುಲ್ ಸಿಟ್ ಆಗ್ಬಿಡ್ತಾರೆ. ಏನೇ ಆಗ್ಲಿ ಫಾಸ್ಟ್ ಆಗಿ ಮಾಡ್ತಿರ್ತಾರೆ ಭವ್ಯ ಅವರು. ಅದರಿಂದ ತುಂಬಾ ಕ್ಯಾರೆಕ್ಟರ್ ಬ್ಯಾಡ್ ಆಗುತ್ತೆ. ಅಷ್ಟ್ ಬಿಟ್ರೆ ಅವ್ರ ವ್ಯಕ್ತಿತ್ವ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಬೇಕು ಅದಿದ್ದನ್ನು ಅನಿಸ್ತಾ ಇಲ್ಲ ನಾನು ನೋಡಿದ ಮಟ್ಟಿಗೆ. ಇನ್ನಾದಾದ್ಮೇಲೆ 2ನೇ ಟಾಸ್ಕ್ ಬರುತ್ತೆ, ಅಡಿಗೆ ಮಾಡೋದು. ಈ ಅಡಿಗೆ ಮಾಡೋದ್ರಲ್ಲಿ ಇಬ್ರು ಇಟ್ಸ್ ಎ ಡಿಡ್ ಗುಡ್ ಜಾಬ್ ಅಂತ ಹೇಳ್ಬೋದು. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ಹನುಮಂತ್ ಅವರು ಮೊದಲೇ ಸಲ ಅಡಿಗೆ ಮಾಡಿದ್ದು, ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಾದ್ಮೇಲೆ ತ್ರಿವಿಕ್ರಮ್ ಕೂಡ ಪರವಾಗಿಲ್ಲ ಅನಿಸ್ತು. ಬಟ್ ಐಟಮ್ ಅಲ್ಲಿ ಕಡಿಮೆ ಯೂಸ್ ಮಾಡೋದ್ರಿಂದ ಈ ಟಾಸ್ಕ್ ಕೂಡ ಡಿಡಿ ಟಿವಿ ಟೀಮೇನೆ ಗೆಲ್ಲುತ್ತೆ, MM ಟಿವಿ ಸೋಲುತ್ತೆ. ಉಸ್ತುವಾರಿ ಅಂತ ಬಂದಾಗ ಈ ಸಲ ಮೋಕ್ಷತ್ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಏನಕ್ಕಂದ್ರೆ ಯಾವುದೇ ಇದಿಲ್ದಾನೆ ಅವ್ರು ಕಡಿಮೆ ಕೊಟ್ಟರು ಜಾಸ್ತಿ ಕೊಟ್ಟು ಅಲ್ದೇನೆ ಒಂದು ಉಸ್ತುವಾರಿ ಆದಾಗ ಇನ್ನೊಬ್ರು ಕಂಪೇರ್ ಮಾಡ್ದಾನೆ
ಕರೆಕ್ಟ್ ಆಗಿ ಕೊಟ್ರು. ಏನಕ್ಕಂದ್ರೆ ಲಾಸ್ಟ್ ಸಾಟರ್ಡೆ ಎಪಿಸೋಡ್ ಕ್ಲಾಸ್ ಆಗಿತ್ತಲ್ಲ, ಅವರು 2 ಕೊಟ್ರು ಅಂತೇಳಿ ನೀವು 1 ಕೊಡ್ತೀರಾ ಅಂತ ಆ ರೀತಿ ಆಲೋಚನೆ ಮಾಡ್ದಾನೆ ಯಾವ ರೀತಿ ಆದ್ರೆ ಇತ್ತೋ ಹೇಗಿತ್ತೆಲ್ಲ ನೋಡಿ ಕರೆಕ್ಟ್ ಆಗಿ ಕೊಟ್ರು. ಬಟ್ ನನಗೆ ಅನ್ಸಿದ್ದು ಅಷ್ಟೇನೆ, ಹಾಗೆ ಯಾಕಂದ್ರೆ ನಿಂಬೆಹಣ್ಣು ಯೂಸ್ ಮಾಡಿರಲಿಲ್ಲ, ಸೋಯಾ ಸಾಸ್ ಯೂಸ್ ಮಾಡಿರಲಿಲ್ಲ, ತರಕಾರಿ ಯೂಸ್ ಮಾಡಿರಲಿಲ್ಲ. ಆದ ಕಾರಣ ಇವರು ಸುರೇಶ್ ಅವರು ಉಜ್ವಲಲ್ಲಿ ಅವ್ರಿಗೆ ಕಡಿಮೆ ಮಾರ್ಕ್ಸ್ ಕೊಡ್ತಾರೆ, 70 ಕೊಡ್ತಾರೆ, ಇವ್ರು 77 ಕೊಡ್ತಾರೆ. ಆದ್ರಿಂದ ನನಗೇನು ಅಷ್ಟೊಂದೇನೋ ಪಾರ್ಶಾಲಿಟಿ ಇದೆ, ಇಬ್ರು ಬೇಕಂದ್ರೆ ಮಾಡಿದ್ರು ಅಂತ ಅನ್ಸಲಿಲ್ಲ. ಉಸ್ತುವಾರಿಗಳು ಚೆನ್ನಾಗಿತ್ತು, ಅವ್ರದ್ದು ಚೆನ್ನಾಗಿತ್ತು, ಇವ್ರದ್ದು ಚೆನ್ನಾಗಿತ್ತು. ಬಟ್ 2 ಟಾಸ್ಕ್ನು ಡಿಡಿ ಟೀಮಿನೇ ಗೆಲ್ತು ಇವತ್ತು. ಬಟ್ ಇದೇ ಲಾಸ್ಟ್ ಅಲ್ಲ, ಓಟ್ ಎಲ್ಲ ಫೈನಲ್ ಮಾಡ್ತಾರೆ. ಯಾವ ಟೀಮ್ಗೆ ಓಟ್ ಜಾಸ್ತಿ ಬಂದಿರುತ್ತೋ ಆ ಟೀಮೇ ಟಾಸ್ಕ್ ಗೆಲ್ಲುತ್ತೆ. ಅದು ಕೂಡ ಕರೆಕ್ಟ್. ಯಾಕಂದ್ರೆ ನಾವು ಇಲ್ಲಿ ಮಾತಾಡೋದಲ್ಲ, ಯಾರಿಗೆ ಜಾಸ್ತಿ ಓಟ್ ಹೋಗುತ್ತೆ ಗೊತ್ತಿಲ್ಲ. ಆದ ಕಾರಣ ಅದನ್ನು ಕನ್ಸಿಡರ್ ಮಾಡ್ತಾರೆ. ಬಿಗ್ ಬಾಸ್ ಯಾರು ಗೆಲ್ಸ್ಬೇಕು ಅವ್ರನ್ನೇ ಗೆಲ್ಲಿಸ್ತಾರೆ. ನೀವು ಓಟ್ ಮಾಡೋದು ಇಲ್ಲ ಟಾಸ್ಕ್ ಚೆನ್ನಾಗಿ ಆಡೋದು ಅದಲ್ಲ. ಅವ್ನು ಹೊಟ್ಟೆ ಉರ್ಸ್ಬೇಕು, ಜಗಳ ಆಡಿಸ್ಬೇಕು, ಇಬ್ರು ಜಗಳ ಇಡಬೇಕು ಅಂದಾಗ ಅವ್ರು ಯಾವ ಟೀಮ್ ಬೇಕು ಆ ಟೀಮ್ನೇ ಗೆಲ್ಸ್ಬಿಡ್ತಾರೆ. ಕುಗ್ಸಕೋ ಇಲ್ಲ ಇಗ್ಸಕೋ ಏನೋ ಒಂದು ಮಾಡಕ್ಕೆ. ಅದಾದ್ಮೇಲೆ ಎಪಿಸೋಡ್ ಎಲ್ಲ ಆದ್ಮೇಲೆ ಮಾತಾಡ್ತಿರ್ತಾರೆ. ಇನ್ನೂ ಮರ್ತೇ ಬಿಟ್ಟೆ, ಆ ಕಿಚನ್ ಒಂದು ಊಟ ಇಲ್ಲ ಅಂತೆಲ್ಲ ನೋಡಿದಾಗ ಇವರು MMT ಅವ್ರು ಹೋಗಿ ಊಟ ಇಲ್ಲ ನಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಬಿಗ್ ಬಾಸ್ ಮನೇನೆ ಎಕ್ಸ್ಪೋಸ್ ಮಾಡಕ್ ನೋಡ್ತಾರೆ. ಆದ್ರೆ DDT ಅವ್ರು ಅದಕ್ಕೆ ಹೋಗಿ ಎಲ್ಲಾ ಊಟ ಇದೆ, ಚಪಾತಿ ಇದೆ, ಸ್ನಾಕ್ಸ್ ಇದೆ, ಹಣ್ಸ್ ಇದೆ, ಫ್ರೂಟ್ಸ್ ಇದೆ, ಎಗ್ ಇದೆ ಅಂತ ಹೇಳಿ ಎಲ್ಲ ಎಕ್ಸ್ಪೋಸ್ ಮಾಡಿ 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 ತೋರಿಸ್ತಾ ಇರ್ತಾರೆ. ಇವ್ರು ಬಿಗ್ ಬಾಸ್ ಮನೇಲೆ ಊಟ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಸುಮ್ಮನೆ ಇರ್ತಾರ. ಅದಕ್ಕೆ ಇವ್ರಿಗಿಂತ ಅವ್ರ ಕಂಟೆಂಟ್ ಜಾಸ್ತಿ ತೋರಿಸಿದ್ರು ಆ ಎಪಿಸೋಡ್ ಅಲ್ಲಿ. ಟೋಟಲ್ ಆಗಿ ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ತುಂಬಾನೇ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು. ಇದರಲ್ಲಿ ನಂಗೆ ಎಕ್ಸಲೆಂಟ್ ಅನ್ಸಿದ್ದು ಐಶ್ವರ್ಯ ಅವರು ಇಸ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದಾದ್ಮೇಲೆ ಟಾಸ್ಕ್ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಆಲ್ಮೋಸ್ಟ್ ಚೆನ್ನಾಗೇ ಮಾಡ್ತಾರೆ ಯಾವುದೇ ಒಂದು ಸಮಯದಲ್ಲಿ. ಚೆನ್ನಾಗಿತ್ತು. ಬಟ್ ಲಾಸ್ಟ್ ಅಲ್ಲಿ ನಮ್ಮ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರು ಸ್ವಲ್ಪ ಪರ್ಸನಲ್ ಮಾತಾಡ್ತಾ ಇರ್ತಾರೆ. ಕಾರಣ ಇಷ್ಟೇನೆ, ಭವ್ಯಗೌಡ ಅಲ್ಲಿ ಜಿಲೇಬಿ ರಾಣಿ ಅಂದಿರ್ಬೋದು, ಇಲ್ಲ ಬಕೆಟ್ ರಾಣಿ ಅಂದಿರ್ಬೋದು, ಇನ್ನು ಯಾವುದೇ ಪದಗಳ ಯೂಸ್ ಮಾಡಿರೋ ಒಂದು ನಮ್ಮ ಚೈತ್ರ ಅವ್ರು ಯೂಸ್ ಮಾಡಿದಾಗ ಅದು ಪರ್ಸನಲ್ ಆಗಿ ಅಲ್ಲೇ ಟಾರ್ಗೆಟ್ ಆಗಿದ್ರು. ಬಟ್ ಅದಾದ್ಮೇಲೆ ಕೂಡ ಅವರು ನೈಟ್ ಅಲ್ಲಿ ಆ ಅಂದಿರೋ ಮಾತುಗಳು ಯಾರಿಗಾದ್ರು ಇದ್ದೇ ಇರುತ್ತಲ್ಲ. ಈಗ ಮೋಕ್ಷತಾ ಆಗ್ಲಿ, ಭವ್ಯ ಆಗ್ಲಿ, ತ್ರಿವಿಕ್ರಮ್ ಆಗ್ಲಿ, ಇಲ್ಲಿ ತುಂಬಾ ಪರ್ಸನಲ್ ಆಗಿ ಸ್ವಲ್ಪ ತಗೊಂಡ್ರೆ ಮೋಕ್ಷತಾ ಭವ್ಯನ ಇಬ್ರು ಆಳವಾಗಿ ಆಲೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಅದರಲ್ಲಿ ಭವ್ಯಗಳು ಒಬ್ರು ಅದನ್ನು ತುಂಬಾ ಆಳವಾಗಿ ಆಲೋಚನೆ ಮಾಡಿ ಅಳ್ತಾ ಇರ್ತಾರೆ. ಅದಕ್ಕೆ ಸಮಾಧಾನ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಬಟ್ ಜೋಡಿನೇ ಫ್ರೆಂಡ್ಶಿಪ್ ಅಂತ ನೋಡಿ. ಆ ರೀತಿಯಾಗಿ ಇವರಿಬ್ರು ಯಾವಾಗ್ಲೂ ಕಷ್ಟ ಸುಖ ಏನೇ ಎತ್ತ ಬರ್ಲು ಟಾಸ್ಕ್ ಅಂತ ಬರ್ಲು ಜೋಡಿಯಾಗಿರ್ತಾರೆ. ಬಟ್ ಅಲ್ಲಿ ಫುಲ್ ಲೋಯ್ಲಿ ಆದಾಗ ಅವ್ರನ್ನ ಸಮಾಧಾನ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಇದ್ರ ಬಗ್ಗೆ ನೋಡಿ ತುಂಬಾ ಜನ ಲವ್ ಸ್ಟೋರಿ ಲವ್ಸ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆ ರೀತಿ ಆಗಿತ್ತು ಎಪಿಸೋಡ್. ಮತ್ತೆ ನಿಮ್ಗೆ ನೋಡಿದಾಗ ಯಾವ ತಂಡ ಇಷ್ಟ ಆಯ್ತು, ನಿಮ್ಮ ತಂಡ ಯಾವ್ದು ಫೇವರೇಟ್, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಎಪಿಸೋಡ್ ನೋಡಿದಾಗ ಏನ್ ಅನ್ಸ್ತು ಅಂತೆಲ್ಲ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.